ಮಕರ ರಾಶಿಯವರೇ, ನೀವು ಕೇವಲ ಕಷ್ಟಪಡಲು ಜನಿಸಿದವರಲ್ಲ, ಬದಲಾಗಿ ಒಂದು ಮಹಾನ್ ಸಾಮ್ರಾಜ್ಯವನ್ನು ಕಟ್ಟಲು ಜನಿಸಿದವರು. ಕಳೆದ 7.5 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಎಂತಹ ಏರಿಳಿತಗಳು ಎದುರಾಗಿವೆ ಎಂಬುದು ನಿಮಗೆ ಮತ್ತು ಆ ಭಗವಂತನಿಗೆ ಮಾತ್ರ ಗೊತ್ತು. ನೀವು ಅತ್ಯಂತ ನಂಬಿದವರೇ ನಿಮಗೆ ಮೋಸ ಮಾಡಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಎಷ್ಟೋ ಉತ್ತಮ ಅವಕಾಶಗಳು ನಿಮ್ಮ ಕೈತಪ್ಪಿ ಹೋಗಿರಬಹುದು. ಬೆಟ್ಟದಷ್ಟು ಭಾರವನ್ನು ಎದೆಯ ಮೇಲೆ ಹೊತ್ತುಕೊಂಡು ಹೊರಜಗತ್ತಿಗೆ ಮುಖದಲ್ಲಿ ನಗು ನಟಿಸುತ್ತಾ ಬದುಕುವ ಕಲೆ ನಿಮಗಲ್ಲದೆ ಬೇರೆ ಯಾರಿಗೂ ಬರುವುದಿಲ್ಲ. ನನ್ನ ಕಷ್ಟಗಳು ಯಾವಾಗ ಮುಗಿಯುತ್ತವೆ, ನನಗೆ ಈ ನರಕಸದೃಶ ಬದುಕಿನಿಂದ ಮುಕ್ತಿ ಇಲ್ವಾ ಎಂದು ನೀವು ಕಣ್ಣೀರು ಹಾಕಿದ ರಾತ್ರಿಗಳು ಒಂದೆರಡಲ್ಲ. ಆದರೆ ಈಗ ಕಣ್ಣೀರು ಒರೆಸಿಕೊಳ್ಳುವ ಸಮಯ ಹತ್ತಿರ ಬಂದಿದೆ. ಏಕೆಂದರೆ ಸಾಕ್ಷಾತ್ ಶನಿ ಮಹಾತ್ಮ ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಅವನು ನಿಮ್ಮನ್ನು ಇಷ್ಟು ದಿನ ಪರೀಕ್ಷೆ ಮಾಡಿದ್ದಾಯಿತು. ಈಗ ಆ ಪರೀಕ್ಷೆಯ ಪ್ರತಿಫಲ ಕೊಡುವ ಸುಸಮಯ ಬಂದಿದೆ. 2026ನೇ ವರ್ಷವು ಮಕರ ರಾಶಿಯವರ ಪಾಲಿಗೆ ಒಂದು ಸುವರ್ಣಯುಗ ಆರಂಭವಾಗುವ ವರ್ಷವಾಗಿದೆ. ಪ್ರಸ್ತುತ ನೀವು ಸಾಡೆಸಾತಿಯ ಕೊನೆಯ ಘಟ್ಟದಲ್ಲಿದ್ದೀರಿ. ಕತ್ತಲೆ ಸರಿದು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಹರಿಯುವ ಸಮಯವಿದು. ಆದರೆ ಒಂದು ವಿಷಯ ನೆನಪಿರಲಿ, ಶನಿದೇವ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ. 2026ರಲ್ಲಿ ನಿಮ್ಮ ಕಳೆದುಹೋದ ವೈಭವ, ಹಣ ಮತ್ತು ಅಧಿಕಾರ ಮರಳಿ ಸಿಗಬೇಕು ಎಂದರೆ ನಿಮ್ಮಲ್ಲಿ ಕೆಲವು ಬದಲಾವಣೆಗಳು ಆಗಲೇಬೇಕು. ಇಲ್ಲಿ ನಾನು ಹೇಳುವ 5 ರಹಸ್ಯಗಳು ಸಾಮಾನ್ಯವಾದದ್ದಲ್ಲ, ಇವು ಸಿದ್ಧಿ ಪುರುಷರು ಪಾಲಿಸುವಂತಹ ಅತ್ಯಂತ ಶಕ್ತಿಶಾಲಿ ಸೂತ್ರಗಳಾಗಿವೆ. ಇವುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವುದು ಖಚಿತ. ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ ಎಂದು ಪ್ರಾರ್ಥಿಸುತ್ತಾ 5 ಕಠಿಣ ಸೂತ್ರಗಳನ್ನು ತಿಳಿಯೋಣ. ಮೊದಲನೇ ರಹಸ್ಯ, ಬನ್ನಿ ವೃಕ್ಷದ ಪೂಜೆ. ಮಕರ ರಾಶಿಯವರಿಗೆ ಶನಿ ಸಾಡೆಸಾತಿಯ ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಮನೆಯ ಹತ್ತಿರ ಅಥವಾ ದೇವಸ್ಥಾನದಲ್ಲಿರುವ ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ಮರಕ್ಕೆ ಪ್ರತಿ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದು ಸಾಮಾನ್ಯ ಮರವಲ್ಲ. ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಶಕ್ತಿಶಾಲಿ ಆಯುಧಗಳನ್ನು ಬಚ್ಚಿಟ್ಟಿದ್ದು ಇದೇ ಮರದಲ್ಲಿ ಎಂದು ಪುರಾಣಗಳು ಹೇಳುತ್ತವೆ. ಈ ಮರದ ಕೆಳಗೆ ಭಕ್ತಿಯಿಂದ ದೀಪ ಹಚ್ಚುವುದರಿಂದ ನಿಮ್ಮ ಶತ್ರುಗಳ ನಾಶವಾಗುತ್ತದೆ. ಅಷ್ಟೇ ಅಲ್ಲದೆ ದೀರ್ಘಕಾಲದ ಕೋರ್ಟ್ ಕೇಸ್ ಅಥವಾ ಸಾಲದ ಸಮಸ್ಯೆ ಇದ್ದರೆ ಅದು ಬೆಂಕಿ ಬಿದ್ದ ಹತ್ತಿಯಂತೆ ಸುಟ್ಟು ಭಸ್ಮವಾಗುತ್ತದೆ. ಎರಡನೇ ರಹಸ್ಯ, ಕಪ್ಪು ನಾಯಿಯ ಸೇವೆ ಮಾಡುವುದು. ಇದು ಕೇಳಲು ವಿಚಿತ್ರ ಎನಿಸಿದರೂ ಕೂಡ ಸತ್ಯವಾಗಿದೆ. ಮಕರ ರಾಶಿಯವರಿಗೆ ಪ್ರಾಣಿಗಳ ಸೇವೆಯಿಂದಲೇ ಹೆಚ್ಚಿನ ಅದೃಷ್ಟ ಬರುತ್ತದೆ. 2026ರಲ್ಲಿ ನೀವು ಆರ್ಥಿಕವಾಗಿ ಉತ್ತುಂಗಕ್ಕೆ ಏರಬೇಕು ಅಂದರೆ ಪ್ರತಿ ಶನಿವಾರ ಅಥವಾ ಸಾಧ್ಯವಾದರೆ ಪ್ರತಿದಿನ ಒಂದು ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ಅನ್ನು ಆಹಾರವಾಗಿ ನೀಡಿ. ನಾಯಿ ಸಾಕ್ಷಾತ್ ಭೈರವನ ಸ್ವರೂಪವಾಗಿದೆ. ಅದು ನಿಮ್ಮ ಕೈಯಿಂದ ಆಹಾರ ಸ್ವೀಕರಿಸಿದರೆ ನಿಮ್ಮ ಬಡತನ ಅಥವಾ ದಾರಿದ್ರ್ಯವನ್ನು ಅದು ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಮೂರನೇ ರಹಸ್ಯ, ನಿಮ್ಮ ಪಾದಗಳ ರಕ್ಷಣೆ ಮತ್ತು ಸ್ವಚ್ಛತೆ. ಶನಿ ಗ್ರಹವು ಮನುಷ್ಯನ ಪಾದಗಳಿಗೆ ಕಾರಕನಾಗಿದ್ದಾನೆ. ಮಕರ ರಾಶಿಯವರು ಈ ವರ್ಷ ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಸ್ವಚ್ಛತೆ. ನಿಮ್ಮ ಪಾದಗಳು ಮತ್ತು ನೀವು ಧರಿಸುವ ಪಾದರಕ್ಷೆಗಳು ಸದಾ ಸ್ವಚ್ಛವಾಗಿರಲಿ. ಹರಿದ ಚಪ್ಪಲಿಯನ್ನು ಅಪ್ಪಿತಪ್ಪಿಯೂ ಧರಿಸಬೇಡಿ. ಸ್ನಾನ ಮಾಡುವಾಗ ಮೊದಲು ಪಾದಗಳಿಗೆ ನೀರು ಹಾಕಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ಯಾರ ಪಾದಗಳು ಸ್ವಚ್ಛವಾಗಿರುತ್ತವೆಯೋ ಲಕ್ಷ್ಮೀ ದೇವಿಯು ಅವರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇದು ಶನಿಯನ್ನು ಒಲಿಸಿಕೊಳ್ಳುವ ಒಂದು ವಿಶೇಷ ತಂತ್ರವಾಗಿದೆ. ನಾಲ್ಕನೇ ರಹಸ್ಯ, ಸುಳ್ಳು ಸಾಕ್ಷಿ ಹೇಳದಿರುವುದು. ಮಕರ ರಾಶಿಯವರು ಮೂಲತಃ ಸತ್ಯವಂತರು. ಆದರೆ ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಸುಳ್ಳು ಹೇಳುವ ಸನ್ನಿವೇಶ ಬರಬಹುದು. ಆದರೆ 2026ರಲ್ಲಿ ನೀವು ಮಾಡಬಾರದ ದೊಡ್ಡ ತಪ್ಪು ಎಂದರೆ ಸುಳ್ಳು ಸಾಕ್ಷಿ ಹೇಳುವುದು ಅಥವಾ ಪೂರೈಸಲು ಸಾಧ್ಯವಿಲ್ಲದ ಭರವಸೆಗಳನ್ನು ನೀಡುವುದು. ಶನಿದೇವ ನ್ಯಾಯಾಧೀಶನಾಗಿದ್ದಾನೆ. ನೀವು ಪ್ರಾಮಾಣಿಕವಾಗಿ ನಡೆದರೆ ಶನಿ ನಿಮಗೆ ರಾಜಯೋಗ ನೀಡುತ್ತಾನೆ. ಒಂದು ವೇಳೆ ಅಡ್ಡದಾರಿ ಹಿಡಿದರೆ ಬಂದ ಹಣ ಕೂಡ ನೀರಿನಂತೆ ಪಾಲಾಗುತ್ತದೆ. ಆದ್ದರಿಂದ ನೇರ ನಡೆ ಮತ್ತು ನುಡಿ ನಿಮ್ಮ ಮಂತ್ರವಾಗಿರಲಿ. ಐದನೇ ಮತ್ತು ಅಂತಿಮ ರಹಸ್ಯ, ಛಾಯಾದಾನ ಮಾಡುವುದು. ಇದು ಸಾಡೆಸಾತಿಯ ಕೆಟ್ಟ ಪ್ರಭಾವವನ್ನು ಬುಡ ಸಮೇತ ಕಿತ್ತು ಹಾಕುವ ಬ್ರಹ್ಮಾಸ್ತ್ರವಾಗಿದೆ. ಒಂದು ಕಂಚಿನ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೀವೇ ನೋಡಿಕೊಳ್ಳಬೇಕು. ನಂತರ ಆ ಎಣ್ಣೆಯನ್ನು ದಾನ ಮಾಡಬೇಕು. 2026ರಲ್ಲಿ ಪ್ರತಿ ತಿಂಗಳು ಕನಿಷ್ಠ ಒಂದು ಶನಿವಾರವಾದರೂ ಈ ರೀತಿ ಮಾಡಿ. ವರ್ಷದ ಕೊನೆಯಲ್ಲಿ ನಿಮ್ಮ ಆರ್ಥಿಕ ಪ್ರಗತಿಯನ್ನು ನೋಡಿ ನೀವೇ ಆಶ್ಚರ್ಯ ಪಡುತ್ತೀರಾ. ಮಕರ ರಾಶಿಯವರು ಮೊಸಳೆಯ ಸ್ವಭಾವದವರು. ಒಮ್ಮೆ ಗುರಿಯನ್ನು ಹಿಡಿದರೆ ಸಾಧಿಸುವವರೆಗೂ ಬಿಡುವುದಿಲ್ಲ. 2026 ನಿಮ್ಮ ಯಶಸ್ಸಿನ ವರ್ಷವಾಗಲಿದೆ. ನಿಮ್ಮ ಗುರಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಸಾಡೆಸಾತಿ ಮುಗಿಯುವ ಹಂತದಲ್ಲಿದೆ. ಕತ್ತಲೆಯನ್ನು ಕಂಡು ಹೆದರಬೇಡಿ. ಸೂರ್ಯೋದಯವು ಬಹಳ ಹತ್ತಿರದಲ್ಲಿದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.